ಇಡೀ ಜಗತ್ತು ನಾವು ಆಳ್ಬೋದು. ಕರಿ ಬಂಗಾರ ರೀ ಅದು, ಪೆಟ್ರೋಲು ಅಥವಾ ಕಚ್ಚಾ ಎಣ್ಣೆ, ಅದನ್ನು ತಾವು ಹೊಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನೋ ಕಾರಣ ಹೇಳ್ತಾ ಇದ್ದಾರೆ ಇವರು. ಅದಕ್ಕೆ ಇನ್ನೊಬ್ರಿಗೆ ಹೇಳ್ತಾರೆ ಡಿಕ್ಟೇಟ್ರು, ಹಾಗೆ ಕಮ್ಯುನಿಟಿ ಡಿಕ್ಟೇಟ್ರ್ ಹೌದು ಒಪ್ಪನು. ನಿಕೋಲಸ್ ಮಡೋರೋ ಅವನು ಏನಪ್ಪ ಅಂದರೆ ಡಿಕ್ಟೇಟ್ರ್ ಒಪ್ಪನು. ಮತ್ತು ನೀವೇನು? ಈ ಪ್ರಶ್ನೆಗೆ ಟ್ರಂಪ್ ಅವರು ಉತ್ತರ ಇವತ್ತು ಹೇಳಬೇಕಾಗಿದೆ. ಏನೋ ಆಗಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಅವರು, ಹೆಂಗೆ ಅವ್ರನ್ನ ಹಾರಿಸಿದ್ರು ನಾವು ಅಂತೇಳಿ. ನೋಡ್ರಿ ಮನಸ್ಥಿತಿ ಹೆಂಗದ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು. ಆ ಮಾತಿನಿಂದ ಮಾತು ಮುಗಿಸ್ತಾ ಇದ್ದೀನಿ. ಅಮೆರಿಕ ಸೇನೆಯ ವಿಶೇಷ ಪಡೆ ವೆನೆಜುಲಾ ಅಧ್ಯಕ್ಷ ಅವರನ್ನು ವಶಕ್ಕೆ ಪಡೆಯುವುದನ್ನು ನೇರವಾಗಿ ವೀಕ್ಷಿಸಿದೆ. ನೋಡ್ರಿ ಅವರು ನೇರವಾಗಿ ನೋಡಿದಂಥದನ್ನು ಹೆಂಗೆ ಎಬ್ಸ್ಕೊಂಡು ಬರಾತಾರೆ ಅವ್ರ ಪಾಪ ಅಂತ. ಒಂದು ರಾಷ್ಟ್ರದ ಅಧ್ಯಕ್ಷರು ಅವ್ರು ನೆನಪಿಲ್ಲ ನಮಗೆಲ್ಲ. ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷರನ್ನ ಇದೇ ರೀತಿ ಹಾರಿಸ್ಕೊಂಡು ಹೋದ್ರೆ ಅಥವಾ ನಮ್ಮ ಪ್ರಧಾನಿಯವ್ರದ್ದು ಇದೇ ರೀತಿ ಹಾರಿಸ್ಕೊಂಡು ಹೋದ್ರೆ ಏನು ಅನ್ನಿಸ್ತದೆ ನಮಗೆಲ್ಲ? ಇದು ನಾವು ಸಾರ್ವಭೌಮಗಳಂಥ ದೇಶ. ಹಂಗೆ ವೆನೆಜುಲಾ ಸಾರ್ವಭೌಮ ಇದ್ದಂಥ ದೇಶ. ಅದನ್ನು ಅಗ್ದಿ ಕುತೂಹಲ ನೋಡ್ತಾ ಇದ್ದಾನೆ ಈ ಮನುಷ್ಯ. ಈ ಮನಸ್ಥಿತಿ ಹೆಂಗಿರ್ಬೇಕು ನೋಡ್ರಿ ಈ ವ್ಯಕ್ತಿದು. ನೇರವಾಗಿ ವೀಕ್ಷಿಸಿದೆ. ಇದು ಅದ್ಭುತವಾಗಿದ್ದದ್ದು, ಮೇಲೆ ಅದ್ಭುತ ಆಗಿತ್ತಂತ ಪಾಪ ಅವ್ರು ಹಾರಿಸ್ಕೊಂಡು ಹೋಗುವಂಥದ್ದು. ಅತ್ಯಂತ ನೋವಿನ ಖಂಡನೀಯ ವಿಷಯ. ಅದ್ಭುತವಾಗಿತ್ತು. ಅಕ್ಷರಶಃ ಟಿ ವಿ ಶೋ ರೀತಿ ಇತ್ತು. ನೋಡ್ರಿ ಇನ್ನೂ ಎಷ್ಟು ಆ ರೀತಿ ಆಗ್ತದೆ ನಿಮ್ಮ ಮನುಷ್ಯ. ನಿಜವಾಗಿ ಅವ್ರು ಹುಚ್ಚರೋ ಜಾನರೋ ಏನು, ಅಥವಾ ಅತಿ ಅಮೇರಿಕಾದ ಶ್ರೇಷ್ಠ ಅನ್ನೋದು ಹೇಳುವಂಥ ಒಂದು ಮನೋಭಾವನೆ ಈ ದಿಶೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾದ ಮೋದಿಯವರು ಸಹ ಅಂತ ಹೇಳ್ತಾ, ನಿಕೋಲಸ್ ಮಡೋರೋ ಅವರನ್ನು ಅಪಹರಿಸಿದ್ದಕ್ಕೆ, ಅವ್ರ ಹೆಂಡತಿಯನ್ನು ಅಪಹರಿಸಿದ್ದಕ್ಕೆ ಖಂಡಿಸ್ತಾ, ಜೊತೆಗೆ ಖಮೇನಿ ಅವ್ರ ಮೇಲೆ ಇಟ್ಟಿದ್ದಾರೆ. ಆಯತುಲ್ಲಾ ಖಮೇನಿ ತಪ್ಪಿರ್ಬೋದು, ಡಿಕ್ಟೇಟರ್ ಇದ್ದಾರೆ, ಅವ್ರನ್ನೂ ಹಾರಿಸ್ಕೊಂಡು ಹೋಗ್ಬೇಕು ಅಥವಾ ಯುದ್ಧ ಸಾರಬೇಕು ಹೊರಟಿದ್ದಾರೆ. ಇಂಥ ಡೊನಾಲ್ಡ್ ಟ್ರಂಪ್ ಜೊತೆಗೆ ಅಮೆರಿಕ ಜೊತೆಗೆ ನಮ್ಗೆ ಗೆಳೆತನ ಬೇಕಾ ಅನ್ನೋದು ಒಂದು ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಇದಕ್ಕೆ ನೀವು ಸಾರ್ವಜನಿಕ ಉತ್ತರ ಹೇಳಬೇಕಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಅದು ನಿಮ್ಮ ಜೊತೆ ಹೇಳಿದ್ದೀನಿ. ಇನ್ನೂ ಏನಾಗ್ತದೆ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ, ನಿಕೋಲಸ್ ಮಡೋರೋ ಅವ್ರನ್ನ ಬಿಡುಗಡೆ ಆಗಲಿ, ವೆನೆಜುಲಾಕ್ಕೆ ಒಂದು ರೀತಿ ವೆನೆಜುಲಾ ಸ್ವಾತಂತ್ರ್ಯ ಹೋಗ್ಯದ, ಅವ್ರಿಗೆ ಮರಳಿ ಸಿಗಲಿ ಅಂತ ಮತ್ತೊಮ್ಮೆ ಬಯಸ್ತಾ, ಟ್ರಂಪರ ನಡೆಯನ್ನು ಮತ್ತೊಮ್ಮೆ ಖಂಡಿಸ್ತಾ, ಇದು ಇವತ್ತಿನ H16 ಅರ್ಥಾತ್ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.